ಓಂ ಶಾಂತಿ. 26 ಫೆಬ್ರವರಿ 2026. प्रातः मुरली बाप दादा मधुबन। मीठे बच्चे, सुख देने वाले एक बाप को याद करो। इस थोड़े समय में योग बल जमा करो तो अंत में बहुत काम आएगा. ಮಧುರರಾದ ಮಕ್ಕಳೇ, ಸುಖ ಕೊಡುವ ಒಬ್ಬ ತಂದೆಯನ್ನೇ ನೆನಪು ಮಾಡಿ ಈ ಸ್ವಲ್ಪ ಸಮಯದಲ್ಲಿ ಯೋಗ ಬಲವನ್ನು ಜಮಾ ಮಾಡ್ಕೊಳ್ಳಿ. ಅಂತ್ಯದಲ್ಲಿ ಇದು ತುಂಬ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಯಾವುದು? ಯೋಗ ಬಲ. ಪ್ರಶ್ನೆ, ಬೇಹದ್ ಕೆ ವೈರಾಗಿ ಬಚ್ಚೆ ತುಮೆ ಕೌನ್ ಸಿ ಸ್ಮೃತಿ ಸದಾ ರೆಹನಿ ಚಾಹಿಯೆ. ಪ್ರಶ್ನೆ ಆಗಿದೆ, ನೀವು ಬೇಹದ್ದಿನ ವೈರಾಗಿ ಮಕ್ಕಳು, ನಿಮಗೆ ಯಾವ ಸ್ಮೃತಿ ಸದಾ ಇರಬೇಕು? ಉತ್ತರ, ये हमारा चीची चोला है, इसे छोड़ वापस घर जाना है. ಇದು ಹಳೆ ಪತೀತವಾದ ಶರೀರ. ಇದನ್ನ ಬಿಟ್ಟು ನಾನು ಮನೆಗೆ ವಾಪಸ್ ಹೋಗ್ಬೇಕು. ಈ ಸ್ಮೃತಿ ಸದಾ ಇರಲಿ. ಬಾಪ್ और वर्षा याद रहे, दूसरा कुछ भी याद नाए. ತಂದೆ ಮತ್ತು ಆಸ್ತಿ ನೆನಪಿರ್ಲಿ, ಮತ್ತೇನು ನೆನಪಿಗೆ ಬರಬಾರ್ದು. ಯೇ ಬೇಹದ್ ಕಾ ವೈರಾಗ್ಯ. ಇದಾಗಿದೆ ಬೇಹದ್ದಿನ ವೈರಾಗ್ಯ. ಇದು कर्म करते याद में रहने का ऐसा पुरुषार्थ करना है जो पापों का बोझा सिर से उतर जाए. ಕರ್ಮ ಮಾಡ್ತನೋ ಬಾಬೋರ ನೆನಪಲ್ಲಿರೋ ಈ ತರ ಪುರುಷಾರ್ಥ ಮಾಡಿ ಪಾಪದ ಹೊರೆ ತಲೆಯಿಂದ ಕೆಳಗಿಳಿದು ಬಿಡಬೇಕು. ಆತ್ಮ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ ಜಾಯ್. ತಮೋ ಪ್ರಧಾನ ಆತ್ಮ ಸತೋ ಪ್ರಧಾನ ಆತ್ಮ ಆಗಬೇಕು. ಓಂ ಶಾಂತಿ. बाप बच्चों को रोज बहुत सहज बातें समझाते हैं. ಬಾಬೋರು ಮಕ್ಕಳಿಗೆ ಪ್ರತಿನಿತ್ಯ ಬಹಳ ಸಹಜ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ಇದು ಈಶ್ವರೀಯ ಪಾಠಶಾಲೆ. ಬರೋಬರ್ ಗೀತಾ ಮೇ ಬಿ ಕೇತೆ ಹೇ ಭಗವಾನ್ ವಾಚ. ಅವಶ್ಯಕವಾಗಿ ಗೀತೆಯಲ್ಲೂ ಇದೆ ಭಗವಾನ್ ವಾಚ. ಭಗವಂತ ತಂದೆ ಎಲ್ಲರಿಗೂ ಒಬ್ಬರೇ. ಸ ಭಗವಾನ್ ನಹಿ ಹೋ ಸಕ್ತೆ ಹೇ. ಎಲ್ಲರೂ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾ, सब बच्चे हो सकते हैं एक बाप के. ಎಲ್ಲರೂ ಮಕ್ಕಳು, ನೀವು ಒಬ್ಬ ತಂದೆಯ ಮಕ್ಕಳು. ಇದು ಅವಶ್ಯಕವಾಗಿ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಬಾಪ್ ಸ್ವರ್ಗ ನೈ ದುನಿಯಾ ಕಿ ಸ್ಥಾಪನಾ ಕರ್ನೆ ವಾಲಾ ಹೇ. ನಮ್ಮ ಬೇಹದ್ದಿನ ತಂದೆ ಯಾರೋ ಅವರು ಸ್ವರ್ಗ, ಹೊಸ ಜಗತ್ತಿನ ಸ್ಥಾಪನೆ ಮಾಡೋರು. ಉಸ್ ಬಾಪ್ ಸೆ ಹಮ್ಕೋ ಸ್ವರ್ಗ ಕಾ ವರ್ಸಾ ಜರೂರ್ ಮಿಲಾ ಹೋಗಾ. ಆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಅವಶ್ಯಕವಾಗಿ ಸಿಕ್ಕಿದೆ. ಭಾರತ್ ಮೇ ಹಿ ಶಿವ ಜಯಂತಿ ಗಾಯಿ ಜಾತಿ ಹೇ. ಭಾರತದಲ್ಲೇ ಶಿವ ಜಯಂತಿಯ ಗಾಯನ ಇದೆ. ಪರಂತು ಶಿವ ಜಯಂತಿ कैसे होती ये तो बाप ही आकर समझाते हैं. ಆದರೆ ಶಿವ ಜಯಂತಿ, ಶಿವನ ಹುಟ್ಟು ಹೇಗಾಗುತ್ತೆ ಇದು ಬಾಬೋರೇ ಬಂದು ತಿಳಿಸ್ಕೊಡ್ತಾರೆ. ಬಾಬೋರ್ ಬರ್ತಾರೆ ಕಲ್ಪದ ಸಂಗಮ ಯುಗದಲ್ಲಿ. बच्चों को फिर से पति से पावन बनाने ಅರ್ಥಾತ್ ವರ್ಷಾ ದೇನೆ. ಮಕ್ಕಳನ್ನ ಪುನಃ ಪತೀತರಿಂದ ಪಾವನ ಮಾಡಲಿಕ್ಕೆ, ಅಂದ್ರೆ ಅರ್ಥ ಆಸ್ತಿ ಕೊಡ್ಲಿಕ್ಕೆ. ಈ ಸಮಯದಲ್ಲಿ ಎಲ್ಲರಿಗೂ ರಾವಣನ ಶಾಪ ಇದೆ. ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ. ಈಗ ಕಲಿಯುಗಿ ಹಳೆಯ ಜಗತ್ತಿದು. ये हमेशा याद रखो कि ब्रह्मा मुख ವಂಶಾವಳಿ ಬ್ರಾಹ್ಮಣ ಹೇ. ನೀವು ಸದಾ ಇದನ್ನ ನೆನಪಿಟ್ಕೊಳ್ಳಿ, ನಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು. जो भी अपने को ब्रह्मा कुमार कुमारी समझते हैं उनको जरूर ये समझना चाहिए कि कल्प कल्प दाढ़े से ब्रह्मा द्वारा वर्षा लेते हैं. ಯಾರೆಲ್ಲ ನೀವು ನಿಮ್ಮನ್ನ ಬ್ರಹ್ಮ ಕುಮಾರ, ಬ್ರಹ್ಮ ಕುಮಾರಿ ಅಂತ ತಿಳ್ಕೊಂಡಿದ್ದೀರಿ ಅಲ್ವಾ ಎಲ್ರು? ನಾವು ಬ್ರಹ್ಮ ಕುಮಾರ ಕುಮಾರಿ ಅಂತ ಬಾಬಾ ಹೇಳ್ತಾರೆ. ಅವರೆಲ್ಲರೂ ಅವಶ್ಯಕವಾಗಿ ಇದನ್ನ ತಿಳ್ಕೊಳ್ಬೇಕು. ಕಲ್ಪ ಕಲ್ಪದಲ್ಲೂ ಶ್ರೀ ಬಾಬಾ ತಾತ ಬ್ರಹ್ಮ ತಂದೆ ಮೂಲಕ ನಮ್ಗೆ ಆಸ್ತಿ ಕೊಡ್ತಾರೆ. ತಾತನ ಆಸ್ತಿ ತಂದೆ ಮೂಲಕ ನಾವು ತಗೊಳ್ತೀವಿ. ಇತನೇ ಡೇರ್ ಬಚ್ಚೆ ಅವ್ರು ಕೋಯಿ ಕೋ ಹೋ ನೈ ಸಕ್ತೆ ಹೇ. ಇಷ್ಟೊಂದು ಜನ ಮಕ್ಕಳು ಇನ್ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಎಲ್ಲರಿಗೂ ತಂದೆ. ಬ್ರಹ್ಮನೂ ಅವ್ರ ಮಗನೇ. ಶಿವಬಾಬಾ ಒಬ್ಬರೇ ತಂದೆ, ಬ್ರಹ್ಮನೂ ಅವ್ರ ಮಗನೇ.
सब बच्चों को वर्षा डाढ़े से मिलता है. ಅವರಿಗೂ ಆಸ್ತಿ, ಎಲ್ಲ ಮಕ್ಕಳಿಗೂ ಆಸ್ತಿ ಅವರಿಂದನೇ ಸಿಗುತ್ತೆ. ಉನ್ಕಾ ವರ್ಷಾ ಹೈ ಸತ್ಯುಗ್ ಕಿ ರಾಜಧಾನಿ. ಆ ತಂದೆ ಹತ್ರ ಇರೋ ಆಸ್ತಿ ಏನು? ಸತ್ಯುಗದ ರಾಜಧಾನಿಯ ಆಸ್ತಿ. ये बेहद का बाप जब स्वर्ग का रचयिता है तो जरूर हमको स्वर्ग की राजाई होनी चाहिए ना. ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿರೋದ್ರಿಂದ ಅವಶ್ಯಕವಾಗಿ ನಮ್ಗೆ ಸ್ವರ್ಗದ ರಾಜ್ಯ ಭಾಗ್ಯ ಇರ್ಬೇಕಲ್ವಾ. ಪರಂತು ಯೇ ಭೂಲ್ ಗಯೇ ಹೇ. ಆದ್ರೆ ಎಲ್ರಿಗೂ ಮರ್ತೋಗ್ಬಿಟ್ಟಿದೆ, ನಮ್ ತಂದೆಯವರು ಅನ್ನೋದೇ ಮರ್ತೋಗಿದೆ, ಮತ್ತೆ ಸ್ವರ್ಗ ಸ್ಥಾಪಕ ಅನ್ನೋದು ಎಲ್ಲಿ ನೆನ್ಪಿದೆ? ಸ್ವರ್ಗದ ಆಸ್ತಿ ನಮ್ಗಿರ್ಬೇಕಾಗಿತ್ತು, ಎಲ್ಲಿ ಕಳ್ಕೊಂಡಿದ್ವಿ ಅನ್ನೋದು ಹೆಂಗ್ ನೆನ್ಪಿದೆ? हमको स्वर्ग की बादशाही थी परंतु निराकार बाप कैसे देंगे? जरूर ब्रह्मा द्वारा देंगे. ನಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಇತ್ತು ನಮ್ಮ ಹತ್ರ, ಆದ್ರೆ ನಿರಾಕಾರ ತಂದೆ ಹೆಂಗ್ ಕೊಡಕ್ಕಾಗುತ್ತೆ? ಅವಶ್ಯಕವಾಗಿ ಬ್ರಹ್ಮನ ಮೂಲಕ ಕೊಡ್ತಾರೆ. ಭಾರತದಲ್ಲಿ ಇವರ ರಾಜ್ಯ ಇತ್ತು. ಈಗ ಕಲ್ಪದ ಸಂಗಮ ಯುಗ ಇದು. ಸಂಗಮದಲ್ಲಿ ಬ್ರಹ್ಮ ಬಾಬೋರಿದ್ದಾರೆ, ಅದರಿಂದನೇ ನೀವು ನಿಮ್ಮನ್ನ ಬ್ರಹ್ಮ ಕುಮಾರ ಕುಮಾರಿಯರು ಅಂತ ಕರೆಸ್ಕೊತೀರಿ. ಅಂಧಶ್ರದ್ಧಾ ಕಿ ಕೊಯ್ ಬಾತ್ ಹೋ ನೈ ಸಕ್ತಿ ಹೇ. ಇಲ್ಲಿ ಯಾವುದೇ ಅಂಧ ವಿಶ್ವಾಸದ ಮಾತಿಲ್ಲ. ಅಡಾಪ್ಷನ್ ಹೇ. ಬಾಬೋರ್ ನಮ್ಮನ್ನು ದತ್ತು ತಗೊಂಡಿದ್ದಾರೆ. ಹಮ್ ಬ್ರಹ್ಮ ಕುಮಾರ್ ಕುಮಾರಿಯಾ ಹೇ. ಬ್ರಹ್ಮ ಶಿವ್ ಬಾಬಾ ಕಾ ಬಚ್ಚಾ ಹೇ. हमको शिव बाबा से फिर से स्वर्ग की बादशाही मिल रही है. ಬ್ರಹ್ಮ ಕುಮಾರ ಕುಮಾರಿಯರು. ಬ್ರಹ್ಮ ಶಿವ್ ಬಾಬೋರ ಮಗ. ನಮ್ಗೆ ಶಿವ್ ಬಾಬೋರಿಂದ ಪುನಃ ಸ್ವರ್ಗದ ರಾಜ್ಯ ಭಾಗ್ಯ ಸಿಗ್ತಾ ಇದೆ. ಪೆಹಲೆ ಬಿ ಮಿಲಿ ಥಿ ಜಿಸ್ಕೋ 5000 ವರ್ಷ ಹುಯೇ ಹೇ. ಮೊದಲು ಸಿಕ್ಕಿತ್ತು ನಮ್ಗೆ. ಮೊದಲು ಯಾವಾಗ? 5000 ವರ್ಷದ ಹಿಂದೆ. ನಾವು ದೇವಿ ದೇವತಾ ಧರ್ಮದವ್ರು ಇದ್ವಿ. पिछाड़ी तक वृद्धि होती रहती है. जैसे क्राइस्ट आया क्रिश्चियन धर्म अभी तक है ना. ಬಾಬೆ ಹೇಳ್ತಾರೆ ಕೊನೆಯವರೆಗೂ ನಿಮ್ಮ ಧರ್ಮ ವೃದ್ಧಿ ಆಗ್ತಾನೆ ಬರುತ್ತೆ. ಅದಕ್ಕೆ ಉದಾಹರಣೆ ತಿಳ್ಕೊಳ್ಳಿ. ಹೇಗೆ ಕ್ರೈಸ್ಟ್ ಆತ್ಮ ಬಂದ್ರು, ಕ್ರಿಶ್ಚಿಯನ್ ಧರ್ಮದವರು ಇವತ್ತಿನವರೆಗೂ ವೃದ್ಧಿ ಆಗ್ತಾನೆ ಇದಾರಲ್ವಾ. ಓ ಜಾನ್ತೆ ಹಮ್ ಕ್ರೈಸ್ಟ್ ದ್ವಾರ ಹಮ್ ಕ್ರಿಶ್ಚಿಯನ್ ಬನೆ ಹೇ. ಅವ್ರೇನ್ ತಿಳ್ಕೊಂಡಿದ್ದಾರೆ? ನಾವು ಕ್ರೈಸ್ಟ್ ಇಂದ ಕ್ರಿಶ್ಚಿಯನ್ ಆಗಿದೀವಿ. आज से 2000 वर्ष पहले क्राइस्ट आया था. ನಾವೇ ಹೇಳೋದು 2000 ವರ್ಷದ ಹಿಂದೆ ಕ್ರೈಸ್ಟ್ ಆತ್ಮ ಬಂದಿತ್ತು. ಈಗ ವೃದ್ಧಿ ಆಗ್ತಾ ಇದೆ. ಯಾವುದೇ ಆತ್ಮ ಮೊಟ್ಟ ಮೊದಲು ಸತೋ ಪ್ರಧಾನ ಮತ್ತೆ ಸತೋ ರಜೋ ತಮೋದಲ್ಲಿ ಬರ್ತಾರೆ. ನೀವು ಸತ್ಯಯುಗದಲ್ಲಿ ಸತೋ ಪ್ರಧಾನವಾಗಿದ್ರಿ, ಮತ್ತೆ ರಜೋ ತಮೋದಲ್ಲಿ ಬಂದಿದ್ದೀರಿ. ತಮೋ ಪ್ರಧಾನ ಸೃಷ್ಟಿಯಿಂದ ಮತ್ತೆ ಸತೋ ಪ್ರಧಾನ ಅವಶ್ಯಕವಾಗುತ್ತೆ. ನೈ ದುನಿಯಾ ಮೇ ಆದಿ ಸನಾತನ್ ದೇವಿ ದೇವತಾ ಧರ್ಮದ. ನಮ್ಮ ಹೊಸ ಜಗತ್ತು ಹೇಗಿತ್ತು? ಅಲ್ಲಿ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಮುಖ್ಯ 4 ಧರ್ಮಗಳು. ನಿಮ್ಮ ಧರ್ಮ ಅರ್ಧ ಕಲ್ಪ ನಡೆಯುತ್ತೆ. ಯಹಾ ಬಿರ್ ತುಮ್ ಉಸ್ ಧರ್ಮ ಕೆ ಹೋ, लेकिन विकारी होने के कारण तुम अपने को देवी देवता नहीं कहलाते हो. ಮತ್ತೆ ನೀವು ವಿಕಾರಿಗಳಾಗಿರೋ ಕಾರಣ ನಿಮ್ಮನ್ನ ನೀವು ದೇವಿ ದೇವತೆಗಳು ಅಂತ ಕರೆಸ್ಕೊಳಕ್ಕೆ ಸಾಧ್ಯ ಇಲ್ಲ. ನೀವಿದ್ರಿ ಆದಿ ಸನಾತನ ದೇವಿ ದೇವತಾ ಧರ್ಮದವರಿದ್ರಿ, ಆದ್ರೆ ವಾಮ ಮಾರ್ಗದಲ್ಲಿ ಬಂದಿದ್ದ ಕಾರಣ ನೀವು ಪತೀತರಾಗಿದ್ದೀರಿ. ಆದ್ದರಿಂದ ನೀವು ನಿಮ್ಮನ್ನ ಹಿಂದೂಗಳು ಅಂತ ಹೇಳ್ಕೊಳ್ತಾ ಬರ್ತಾ ಇದ್ದೀರಿ. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ ಶ್ರೀ ಬಾಬೋರು. ಅವ್ರ ನೆಕ್ಸ್ಟ್ ನೀವು ಬ್ರಾಹ್ಮಣರು. ತುಮ್ ಬ್ರಾಹ್ಮಣೋಂ ಕಾ ಊಂಚೇತೆ ಊಂಚ್ ವರ್ಣ ಹೇ. ಎಲ್ಲ ವರ್ಣಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ವರ್ಣನೆ ಬ್ರಾಹ್ಮಣ ವರ್ಣ. ಬ್ರಹ್ಮನ ಮಕ್ಕಳಾಗಿದ್ದೀರಿ, ಆದ್ರೆ ಆಸ್ತಿ ಬ್ರಹ್ಮಸೆನೇ ಮಿಲ್ತಾ ಹೇ. ಬ್ರಹ್ಮನಿಂದ ನಿಮ್ಗೇನೋ ಆಸ್ತಿ ಸಿಗೋದಿಲ್ಲ. ಶ್ರೀ ಬಾಬಾ ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದಾರೆ. ತುಮಾರಿ ಆತ್ಮ ಅಬ್ ಬಾಪಕೋ ಜಾನ್ ಗೈ ಹೇ. ನೀವ್ ಆತ್ಮ ಈಗ ಬಾಬೋರನ್ನ ತಿಳ್ಕೊಂಡಿದ್ದೀರಿ. ಬಾಬೋರನ್ನ ಶ್ರೀ ಬಾಬೋರ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಬಾಬಾ कहते हैं कि मेरे द्वारा मेरे को जानने से सारे सृष्टि के आदि मध्य अंत की नॉलेज समझ लेंगे. ನನ್ನ ಮೂಲಕ ನನ್ನನ್ನ ನೀವು ತಿಳ್ಕೊಳ್ಳೋದ್ರಿಂದ ಇಡೀ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳ್ಕೊಳ್ತೀರಿ. ವ ಜ್ಞಾನ್ ಮೇರೆ ಕೋ ಹಿ ಹೇ.
मैं ज्ञान का सागर, आनंद का सागर, पवित्रता का सागर हूँ. ಆ ಜ್ಞಾನ ನನ್ನಲ್ಲೇ ಇರೋದು. ನಾನು ಜ್ಞಾನದ ಸಾಗರ, ಆನಂದದ ಸಾಗರ, ಪವಿತ್ರತೆಯ ಸಾಗರ ಆಗಿದ್ದೀನಿ. 21 ಜನ್ಮ ನೀವು ಪವಿತ್ರವಾಗಿರ್ತೀರಿ. ಮತ್ತೆ ದ್ವಾಪರ ಯುಗದಿಂದ ವಿಕಾರದ ವಿಷದ ಸಾಗರದಲ್ಲಿ ಬೀಳ್ತೀರಿ. ಈಗ ಜ್ಞಾನ ಸಾಗರ ಬಾಬಾ ನಿಮ್ಮನ್ನು ಪತಿತರಿಂದ ಪಾವನ ಮಾಡ್ತಾರೆ. ಯಾವುದೇ ಗಂಗೆಯ ನೀರು ನಿಮ್ಮನ್ನ ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. तो स्नान करने जाते परंतु पानी कोई पतित पावन नहीं है. ಮನುಷ್ಯರು ಎಲ್ಲೆಲ್ಲೋ ನದಿಗಳಿಗೆ ಎಲ್ಲ ಸ್ನಾನ ಮಾಡಕ್ ಹೋಗ್ತಾರೆ, ಆದ್ರೆ ಆ ನೀರು ಪತಿತ ಪಾವನ ಅಲ್ಲ. ಈ ನದಿಗಳು ಸತ್ಯಯುಗದಲ್ಲೂ ಇತ್ತು, ಕಲಿಯುಗದಲ್ಲೂ ಇದೆ. ಪಾನಿಕ ಫರಕ್ ನೈ ರೇತಾ, ನೀರಿಗೇನೋ ಅಂತರ ಇಲ್ಲ. ಅದಕ್ಕೆ ಹೇಳಲಾಗುತ್ತೆ ಸರ್ವರಿಗೂ ಸದ್ಗತಿ ದಾತ ಒಬ್ಬರೇ ರಾಮ. ಶಿವಬಾಬಾ ಅವರು ಅವರೇ ಜ್ಞಾನದ ಸಾಗರ, ಅವರೇ ಪತಿತ ಪಾವನ. बाबा आकर ज्ञान समझाते हैं जिससे तुम स्वर्ग के मालिक बनते हो. ಬಾಬಾ ಅವ್ರು ಬಂದು ನಿಮ್ಮ ಮಕ್ಕಳಿಗೆ ಜ್ಞಾನ ತಿಳಿಸ್ಕೊಡ್ತಾರೆ, ಇದರಿಂದನೇ ನೀವು ಸ್ವರ್ಗದ ಮಾಲೀಕರಾಗ್ತೀರಿ. ಸತ್ಯುಗ ತ್ರೇತಾದಲ್ಲಿ ಭಕ್ತಿ ಶಾಸ್ತ್ರ ಮುಂತಾದವುಗಳು ಏನು ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಪ್ರಾರಬ್ಧ, ಅಲ್ಲಿ ಪಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಪಡ್ಕೊಂಡಿರೋದನ್ನ ಅನುಭವ ಮಾಡೋದು. तुम बाप से वर्षा लेते हो सदा सुख का. ನೀವು ಬಾಬೋರಿಂದ ಆಸ್ತಿ ತಗೋತೀರಿ, ಸದಾ ಸುಖದ ಆಸ್ತಿ. ऐसे नहीं वहां तुमको गंगा स्नान करना व कोई ಯಾತ್ರಾ करनी है, ಈ ತರ ಅಂತೂ ಇಲ್ಲ. ಸತ್ಯ ತ್ರೇತಾಯುಗದಲ್ಲಿ ನೀವೇನೋ ಗಂಗಾ ಸ್ನಾನ ಮಾಡಬೇಕು, ಯಾವುದೇ ಯಾತ್ರೆ ಮಾಡಬೇಕು ಅಂತೇನು ಇಲ್ಲ. ನಿಮ್ದೀಗ ಆತ್ಮೀಯ ಯಾತ್ರೆ. ಯಾವುದು? ಯಾರೇ ಮನುಷ್ಯರು ಇದನ್ನ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. बाप है सब आत्माओं का बाप. जिस्मानी बाप तो अनेक है. ಶಿವಬಾಬಾ ಅಂತೂ ಎಲ್ಲ ಆತ್ಮಗಳ ತಂದೆ. ಶಾರೀರಿಕ ತಂದೆ ಅನೇಕರಿದ್ದಾರೆ, ಆತ್ಮೀಯ ತಂದೆ ಒಬ್ರೆ. ಪಕ್ಕಾ ಯಾದ್ ಕರ್ಲು, ಇದನ್ನ ಪಕ್ಕಾ ನೆನ್ಪಿಟ್ಕೊಳ್ಳಿ. ಬಾಬಾ भी पूछते हैं तुमको कितने बाप है, तुम मूंझ जाते हैं कि ये क्या पूछते हैं. ಬಾಬಾ ಅವರು ಕೇಳ್ತಾರೆ ಮಕ್ಕಳನ್ನ, ಎಷ್ಟು ಜ್ಞಾನ ಅರ್ಥ ಆಗಿದೆ, ಎಷ್ಟು ನಿಶ್ಚಯ ಇದೆ ಅನ್ನೋದಕ್ಕೆ ಕೇಳ್ತಾರೆ, ನಿಮ್ಗೆ ಎಷ್ಟು ಜನ ತಂದೆ ಅಂತ. ಏನು ಗೊತ್ತಿಲ್ಲದೆ ಇರೋರಿಗೆ ಏನಾಗುತ್ತೆ, ಈ ಪ್ರಶ್ನೆ ಗೊಂದಲ ಆಗುತ್ತೆ. ಇದೇನ್ ಕೇಳ್ತಾ ಇದ್ದಾರೆ ಬಾಬಾ ಅವರು. ಬಾಪ್ ತೋ ಸಬ್ಕಾ ಏಕ್ ಹೋತಾ ತೋ ತೀನ್ ಬಾಪ್ ಕೇಸೆ ಹೋಂಗೆ. ತಂದೆ ಎಲ್ರಿಗೂ ಒಬ್ರು ಇರ್ತಾರೆ, 2-3 ಜನ ಹೆಂಗಿರಕ್ಕಾಗತ್ತೆ. ಬಾಬಾ ಅವ್ರು ತಿಳಿಸ್ಕೊಡ್ತಾರೆ, ಆ ಪರಮಾತ್ಮ ತಂದೆಯನ್ನ ನೆನಪು ಮಾಡ್ತೀರಿ ಅಲ್ವಾ ದುಃಖದಲ್ಲಿ ಸದಾ ಹೇಳ್ತೀರಿ ಪರಂಪಿತ ಪರಮಾತ್ಮ ನಮ್ಮನ್ನು ದುಃಖದಿಂದ ಬಿಡಿಸು ಅಂತ. ಇವಾಗ ಎಷ್ಟು ಜನ ತಂದೆ ಆದ್ರೂ ಹೇಳಿ, 2 ತಂದೆ ಆದ್ರಲ್ವಾ. ಒಬ್ರು ಶಾರೀರಿಕ ತಂದೆ, ಮತ್ತೊಬ್ರು ಆತ್ಮದ ತಂದೆ. ಯಾರ ಮಹಿಮೆ ಹಾಡ್ತೀರಿ, ನೀವೇ ಮಾತಾ ಪಿತಾ, ನಾವು ನಿಮ್ಮ ಬಾಲಕರು, ನಿಮ್ಮ ಕೃಪೆ ಇದ್ರೆ ನಮ್ಮ ಮೇಲೆ ಸುಖದ ಗಣಿನೇ ಇರುತ್ತೆ ಅಂತ. ಲೌಕಿಕ ಮಾ ಬಾಪ್ ಸೆ ಸುಖ ಗನೇರೆ ನಹಿ ಮಿಲ್ತೆ ಹೈ. ಲೌಕಿಕ ತಂದೆ ತಾಯಿಯಿಂದ ಸುಖದ ಗಣಿ ಸಿಗೋದಿಲ್ಲ. ಯಾವಾಗ ದುಃಖ ಆಗುತ್ತೋ ಆ ಸಮಯದಲ್ಲಿ ಬಾಬೋರ್ನೇ ಸ್ಮರಣೆ ಮಾಡ್ತಾರೆ, ಅಂದ್ರೆ ಪಾರಲೌಕಿಕ ತಂದೆಯನ್ನೇ ನೆನ್ಪು ಮಾಡ್ತಾರೆ. ए बाप ही ऐसा प्रश्न पूछते, दूसरा तो कोई पूछ न सके. ಶಿವಬಾಬಾ ಅವ್ರು ಮಾತ್ರ ಈ ತರ ಪ್ರಶ್ನೆ ಕೇಳಕ್ಕಾಗದು, ಬೇರೆ ಯಾರು ಈ ತರ ಪ್ರಶ್ನೆ ಕೇಳಕ್ಕೆ ಸಾಧ್ಯ ಇಲ್ಲ. भक्ति मार्ग में तुम गाते हो बाबा आप आएंगे तुम आपके सिवाय और कोई की नहीं सुनेंगे. ಭಕ್ತಿ ಮಾರ್ಗದಲ್ಲಿ ನೀವೇ ಹಾಡ್ತಾ ಬಂದಿದ್ದೀರಿ, ಬಾಬಾ ನೀವು ಬಂದ್ರೆ ನಾವು ನಿಮ್ದೇ ಕೇಳ್ತೀವಿ, ನಿಮ್ಮದು ಬಿಟ್ಟು ಇನ್ಯಾರ್ದು ಕೇಳಲ್ಲ ಅಂತ ಹೇಳಿದಿರಲ್ವಾ. ಅದಕ್ಕೆ ನೋಡಿ, ಇದು ಬಾಬೋರಿಗೆ ನಾವು ಮಾಡ್ಕೊಂಡು ಬಂದಿರೋ ಭಕ್ತಿ ಮಾರ್ಗದ ಪ್ರತಿಜ್ಞೆ. ಇವತ್ತು ಎಷ್ಟೊಂದು ಜನ ಯಾವ ಗುರುಗಳ ಹತ್ರ ಯಾರ್ಯಾರ ಹತ್ರ ದೀಕ್ಷೆ ತಗೋತಾರಲ್ಲ, ಅವ್ರದ್ ಬಿಟ್ಟು ಪರಮಾತ್ಮನೇ ಬಂದು ಹೇಳಿದ್ರು ಕೇಳಲ್ಲ. ಇದು ಪರಮಾತ್ಮ ಹೇಳಿದ್ದು, ಇಲ್ಲಿ ಬಿಟ್ಬಿಟ್ರು. ಮನುಷ್ಯರ ಹತ್ರ ಹೋಗಿ ದೀಕ್ಷೆ ತಗೊಂಡ್ಬಿಟ್ಟು ಇನ್ನ ನಾವ್ ಇನ್ಯಾರ್ದು ಕೇಳಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರ ತೋ ಸಬ್ ದುಃಖ ದೇತೆ ಹೇ ಆಪ್ ಹಿ ಸುಖ ದೇನೆ ವಾಲೆ ಹೋ. ಇನ್ನೆಲ್ಲರೂ ದುಃಖ ಕೊಡ್ತಾರೆ ತಂದೆ, ನೀವೊಬ್ರೇ ಸುಖ ಕೊಡುವಂತವ್ರು. ಬಾಬೋರ್ ಬಂದು ನೆನಪು ತರಿಸ್ಕೊಡ್ತಾರೆ, ತುಮ್ ಕ್ಯಾ ಕೇತೇತೆ, ನೀವೇನೇನ್ ಹೇಳ್ತಾ ಬಂದಿದ್ದೀರಿ ಭಕ್ತಿಯಲ್ಲಿ. ನಿಮಗ್ ಗೊತ್ತಿದೆ, ನೀವೇ ಬ್ರಹ್ಮ ಕುಮಾರ ಕುಮಾರಿಯರು ಅಂತ ಕರೆಸ್ಕೊತೀರಿ. ಮನುಷ್ಯ ಕಿ ಐಸಿ ಪತ್ತರ್ ಬುದ್ಧಿ ಹೇ ಜೋ ಯೇ ಭಿ ನಹಿ ಸಮಜ್ತೆ ಕಿ ಬೀಕೆ ಕ್ಯಾ ಹೈ. ಮನುಷ್ಯರ ಬುದ್ಧಿ ಎಷ್ಟು ಕಲ್ಲು ಬುದ್ಧಿ ಆಗಿದೆ ಅಂದ್ರೆ
ನೀವು ಯಾರು ಅನ್ನೋದನ್ನ ಅವ್ರು ತಿಳ್ಕೊಂಡೇ ಇಲ್ಲ. ನೀವು ಬ್ರಹ್ಮ ಕುಮಾರ ಕುಮಾರಿಯರು ಹೇಗೆ, ನೀವು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಮ್ಮ ಬಾಬಾ ಕೌನ್ ಹೇ, ಕೊಯ್ ಸಾಧು ಸಂತ ನಹಿ ಹೇ. ಮಮ್ಮ ಯಾರು, ಜಗದಂಬೆ ಯಾರು, ಬಾಬಾ ಬ್ರಹ್ಮ ಬಾಬಾ ಯಾರು, ಯಾರು ತಿಳ್ಕೊಂಡಿಲ್ಲ. ಇವ್ರು ಯಾರು ಸಾಧು ಸಂತರಲ್ಲ. ಸಾಧು ಸನ್ಯಾಸಿಗಳನ್ನ ಗುರುಗಳು ಅಂತ ಹೇಳ್ತಾರೆ, ಮಾತಾ ಪಿತಾ ಅಂತಂತೂ ಹೇಳಕ್ ಸಾಧ್ಯ ಇಲ್ಲ. ये बाप तो आकर दैवी धर्म का राज्य स्थापन करते हैं. ಈ ಬಾಬೋರಂತೂ ಬಂದು ದೈವಿ ಧರ್ಮ ದೈವಿ ರಾಜ್ಯದ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಈ ಲಕ್ಷ್ಮೀನಾರಾಯಣರು ರಾಜ ರಾಣಿಯಾಗಿ ರಾಜ್ಯ ಮಾಡ್ತಾ ಇದ್ರು. ಮೊದಲು ಪವಿತ್ರತೆ ಇತ್ತು, ಮತ್ತೆ ಅಪವಿತ್ರರಾಗ್ತಾರೆ. ಯಾರು ಪವಿತ್ರರಿದ್ರು ಅವರೇ ಪೂಜ್ಯರಿದ್ರು. ಅವರೇ 84 ಜನ್ಮಗಳನ್ನ ಪಡೀತಾರೆ. ಮೊದಲು ಬೇಹದ್ದಿನ ತಂದೆಯಿಂದ 21 ಜನ್ಮದ ಸುಖದ ಆಸ್ತಿ ಸಿಗುತ್ತೆ. ಕುಮಾರಿ ವಹಜೋ 21 ಕುಲ್ ಕಾ ಉದ್ಧಾರ ಕರೆ. ಕುಮಾರಿ ಅಂದ್ರೆ ಯಾರು, ಯಾರು 21 ಕುಲದ ಉದ್ಧಾರ ಮಾಡ್ತಾರೆ. ನೋಡಿ, ಒಂದು ಕುಮಾರಿ ಒಬ್ಬರಿಗೆ ಜ್ಞಾನ ಕೊಟ್ರೆ ಅವರ 21 ಕುಲದ ಉದ್ಧಾರ ಆಗುತ್ತೆ. ಇದು ನಿಮ್ಮದೇ ಗಾಯನ. ತುಮ್ ಕುಮಾರಿಯಾ ಹೋ, ಗೃಹಸ್ಥಿ ನೈ ಹೋ, ಬಲ್ ಬಡೆ ಹೇ ಲೇಕಿನ್ ಮರ್ಜೀವಾ ಬನ್ ಸಬ್ ಬಾಪ್ಕೆ ಬಚ್ಚೆ ಬಚ್ಚಿಯಾ ಬನೆ ಹೋ. ಬಾಬಾ ಹೇಳ್ತಾರೆ, ನೀವು ಬ್ರಹ್ಮ ಕುಮಾರಿಯರು, ಗೃಹಸ್ಥಿಗಳಲ್ಲ ನೀವು. ಬಾಬೋರು ಎಲ್ರಿಗೂ ಹೇಳ್ತಾ ಇದ್ದಾರೆ, ಮಾತೆಯರಿಗೂ ಹೇಳ್ತಾ ಇದ್ದಾರೆ, ನೀವು ಗೃಹಸ್ಥಿ ಅಲ್ಲ. ಯಾಕೆಂದ್ರೆ ಬಲೆ ನೀವು ದೊಡ್ಡವರಿದ್ದೀರಿ, ಆದ್ರೆ ಮರುಜೀವ ಆಗಿದ್ದೀರಿ ಅಲ್ಲ. ಬಾಬೋರ್ ಮಕ್ಕಳಾಗಿದ್ದೀರಿ ಅಂದ್ರೆ ಬ್ರಹ್ಮ ಕುಮಾರಿ ಅಂತಾನೆ ಹೇಳ್ಕೊತಿರಲ್ಲ, ಬ್ರಹ್ಮ ಮಾತೆ ಅಂತ ಹೇಳ್ಕೊತೀರಾ, ಅಥವಾ ಬ್ರಹ್ಮ ಅದರ್ ಕುಮಾರಿ ಅಂತ ಹೇಳ್ಕೊತೀರಾ? ಬಾಬಾ ಹೇಳ್ತಾರೆ, ಮರುಜೀವ ಆಗಿದ್ದೀರಿ, ನನ್ನ ಮಕ್ಕಳಾಗಿದ್ದೀರಿ. ಎಲ್ಲರೂ ನೀವು ಬ್ರಹ್ಮ ಕುಮಾರ ಕುಮಾರಿಯರೇ. ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೊಂದು ಜನ ಮಕ್ಕಳಿದ್ದೀರಿ, ಇನ್ನೂ ವೃದ್ಧಿ ಆಗ್ತಾ ಹೋಗ್ತಾರೆ. ಇವ್ರೆ ಸಬ್ ದೇವತಾ ಬನೆಂಗಿ. ಬ್ರಹ್ಮ ಕುಮಾರ ಕುಮಾರಿಯರೇ ಬ್ರಾಹ್ಮಣರೇ ಮತ್ತೆ ದೇವತೆಗಳಾಗ್ತೀರಿ. ಇದು ಶಿವ ಬಾಬೋರ ಯಜ್ಞ. ಇದಕ್ಕೆ ರಾಜಸ್ವ ಯಜ್ಞ, ಸ್ವರಾಜ್ಯವನ್ನ ಪಡ್ಕೊಳ್ಳೋ ಯಜ್ಞ ಅಂತ ಹೇಳಲಾಗುತ್ತೆ. ಆತ್ಮೋं को बाप से स्वर्ग के राज्य का वर्षा मिलता है. ಆತ್ಮಗಳಿಗೆ ಬಾಬೋರಿಂದ ಸ್ವರ್ಗದ ರಾಜ್ಯದ ಆಸ್ತಿ ಸಿಗುತ್ತೆ. ಇದು ರಾಜಸ್ವ ಅಶ್ವಮೇಧ ಜ್ಞಾನ ಯಜ್ಞ. ಯಜ್ಞ ಮೇ ಕ್ಯಾ ಕರ್ನಾ ಹೈ, ಇದರಲ್ಲಿ ಏನ್ ಮಾಡ್ಬೇಕು? ಆ ಯಜ್ಞದಲ್ಲಾದ್ರೆ ಎಳ್ಳು ತುಪ್ಪ ದವಸ ಧಾನ್ಯ ಹಾಕಿ ಸ್ವಾಹ ಮಾಡ್ತಾರೆ. ಈ ಯಜ್ಞದಲ್ಲಿ ಶರೀರ್ ಸಹಿತ್ ಜೋ ಕುಚ್ ಹೇ ವ ಬಲಿಹಾರ್ ಕರ್ನಾ ಹೈ ಅಥವಾ ಸ್ವಾಹ ಕರ್ನಾ ಹೈ. ಈ ಶರೀರ ಸಹಿತ ನಿಮ್ಮ ಹತ್ರ ಏನೆಲ್ಲ ಇದೆ ಇದೆಲ್ಲವನ್ನು ಬಲಿಹಾರ್ ಸಮರ್ಪಣೆ ಮಾಡಿ ಅಥವಾ ಸ್ವಾಹ ಮಾಡಿ. ಇಸ್ ಯಜ್ಞ ಸೇ ತೋ ತುಮ್ ಫಿರ್ ರಾಜ್ಯ ಪಾಯಂಗೆ. ಈ ಯಜ್ಞದಿಂದ ನೀವು ಪುನಃ ರಾಜ್ಯವನ್ನ ಪಡ್ಕೊಳ್ತೀರಿ. ಬಾಬೋರ್ ನೆನಪು ತರಿಸ್ಕೊಡ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವೇ ಹಾಡ್ತಾ ಬಂದಿದ್ದೀರಿ, ಹೇ ಬಾಬಾ ಆಪ್ ಜಬ್ ಆಯಂಗೆ ಹಮ್ ಬಲಿಹಾರ್ ಜಾಯಂಗೆ ವಾರಿ ಜಾಯಂಗೆ. ಬಾಬಾ ನೀನ್ ಯಾವಾಗ ಬಂದ್ಬಿಡ್ತೀಯ ತಂದೆ, ಒಂದ್ಸಲ ಬಂದ್ಬಿಡು, ಎಲ್ಲ ದುಃಖ ಕಷ್ಟ ತಲೆ ಮೇಲೆ ಬೆಟ್ಟ ಬಿದ್ಬಿಟ್ಟಿರುತ್ತಲ್ಲ, ಅವಾಗ ಹೇಳಿದ್ದು, ನಾನು ನಿನಗೆ ಬಲಿಹಾರಿ ಆಗ್ಬಿಡ್ತೀನಿ, ಸಂಪೂರ್ಣ ಸಮರ್ಪಣೆ ಆಗ್ತೀನಿ, ನಿಂದೊಬ್ಬಂದೇ ಕೇಳ್ತೀನಿ, ನಿನಗೆ ಎಲ್ಲನೂ ಅರ್ಪಿಸ್ಬಿಡ್ತೀನಿ, ಏನೆಲ್ಲ ಪ್ರಾಮಿಸ್ ಮಾಡ್ಕೊಂಡ್ ಬಂದಿದ್ದೀರಿ. ಅಬ್ ತುಮ್ ಅಪ್ನೆ ಕೋ ಸ ಬ್ರಹ್ಮ ಕುಮಾರ್ ಕುಮಾರಿ ತೋ ಸಮಜ್ತೆ ಹೋ. ಈಗ ನೀವೆಲ್ಲರೂ ನಿಮ್ಮನ್ನ ನೀವು ಬ್ರಹ್ಮ ಕುಮಾರ ಕುಮಾರಿ ಅಂತ ತಿಳ್ಕೊಂಡಿದ್ದೀರಿ. ಭಲೆ ನೀವು ನಿಮ್ಮ ಗೃಹಸ್ಥ ವ್ಯವಹಾರದಲ್ಲೇ ಇರಿ, ಆದ್ರೆ ಪಾವನವಾಗಿರಿ, ಪವಿತ್ರವಾಗಿರಿ, ಕಮಲ ಪುಷ್ಪ ಸಮಾನ ಇರಿ. ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಹಮ್ ಬಾಬಾಕೆ ಬಚ್ಚೆ ಹೇ, ನಾವು ಬಾಬೋರ ಮಕ್ಕಳು. ತುಮ್ ಆತ್ಮಾಯೇ ಹೋ ಆಶಿಕ್, ಬಾಬಾ ಕೇತೆ ಮೇ ಹೂ ಏಕ್ ಮಾಶಿಕ್. ನೀವೆಲ್ಲ ಆತ್ಮಗಳು ಪ್ರಿಯತಮಿಯರು. ಬಾಬಾ ಹೇಳ್ತಾರೆ, ನಿಮ್ಮೆಲ್ಲ ಪ್ರಿಯತಮಿಯರಿಗೆ ನಾನು ಒಬ್ಬನೇ ಪ್ರಿಯತಮ. ತುಮ್ ಮುಜ್ ಮಾಶಿಕ್ ಕೋ ಪುಕಾರ್ತೆ ರೇತೆ ಹೋ. ನೀವೆಲ್ಲ ನಾನು ಪ್ರಿಯತಮನನ್ ಕರಿತಾ ಇರ್ತೀರಿ. ಅರ್ಧ ಕಲ್ಪದ ಪ್ರಿಯತಮಿಯರು ಯಾರನ್ನ? ನೀವೆಲ್ಲ ಪ್ರಿಯತಮಿಯರು ಪರಂಪಿತ ಪರಮಾತ್ಮ ಅಂತ ಕರಿತಾ ಬಂದಿದ್ದೀರಿ. ಅವರು ನಿರಾಕಾರ, ಆತ್ಮನು ನಿರಾಕಾರ. ಯಾವುದು ಈ ಶರೀರದ ಮೂಲಕ ಪಾತ್ರ ಮಾಡುತ್ತೆ. ಭಕ್ತಿ ಮಾರ್ಗ ಮೇ ಬಿ ತುಮಕೋ ಪಾರ್ಟ್ ಬಚಾನಾ ಹೈ. ಭಕ್ತಿ ಮಾರ್ಗದಲ್ಲೂ ನೀವು ಪಾತ್ರ ಮಾಡಬೇಕು. ಭಕ್ತಿ ಅಂದ್ರೆ ರಾತ್ರಿ ಅಂಧಕಾರದಲ್ಲಿ ಮನುಷ್ಯರು ನೋಡಿ, ಕತ್ಲಲ್ಲಿ ಏನಾಗುತ್ತೆ? ತಡವರ್ಸೋದು, ಎಡವೋದು, ಬೀಳೋದು ಎಲ್ಲ ಆಗುತ್ತಲ್ಲ.
द्वापर से लेकर तुमने टोकरे खाई है, इस समय ಮಹಾ ದುಃಖಿ हो गए हो. ದ್ವಾಪರ ಯುಗದಿಂದ ಪೆಟ್ಟು ತಿಂತಾ ಬಂದಿದ್ದೀರಿ. ಈ ಸಮಯದಲ್ಲಂತೂ ಮಹಾ ದುಃಖಿಗಳಾಗಿದ್ದೀರಿ. ಈಗ ಹಳೆ ಜಗತ್ತಿನ ಅಂತ್ಯ. ಈಗ पैसे आदि सब मिट्टी में मिल जाना है. ಈ ಹಣ ಮತ್ತೊಂದು ಏನೆಲ್ಲ ಇದೆಯಲ್ಲ ಇದೆಲ್ಲವೂ ಮಣ್ಣು ಪಾಲಾಗುತ್ತೆ. बल कोई करोड़पति है, राजा है, बच्चे पैदा होंगे, समझेगा इधन हमारे बच्चों के लिए हमारे पुत्र पोत्रे खाएंगे. बाबा कहते कुछ भी खाएंगे नहीं. भले ಕೆಲವರು ಕೋಟ್ಯಾಧಿಪತಿಗಳು ರಾಜ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ತಿಳ್ಕೊತಾರೆ ಈ ಹಣ ಆಸ್ತಿ ಎಲ್ಲ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಅವ್ರು ತಿಂತಾರೆ ಮುಂದೆ ಅಂತ ಹೇಳಿ. ಬಾಬಾ ಹೇಳ್ತಾರೆ ಕುಚ್ ಬಿ ಖಾಯಂಗೆ नहीं, ಯಾರು ತಿನ್ನೋರು ಇರದೇ ಇಲ್ಲ. ಈ ದುನಿಯಾ ಹಿ ಖತಮ್ ಹೋನೆ ವಾಲಿ ಹೇ, ಈ ಜಗತ್ತೇ ವಿನಾಶ ಆಗೋದಿದೆ. ಮಕ್ಕಳೇ ಸ್ವಲ್ಪನೇ ಸಮಯ ಇದೆ. ವಿಘ್ನ ಬಹುತ್ ಪಡೆಂಗೆ, ಆಪಸ್ ಮೇ ಲಡೆಂಗೆ, ವಿಘ್ನಗಳು ತುಂಬಾ ಬರುತ್ತೆ, ಪರಸ್ಪರ ಒಡೆದಾಡ್ತಾರೆ. ಪಿಚಾಡಿ ಮೇ ऐसे लड़ेंगे जो खून की नदियां बहेगी. ಬಾಬಾ ಹೇಳ್ತಾರೆ ಕೊನೆಗೆ ಈ ತರ ಜಗಳ ಯುದ್ಧ ಇದೆಲ್ಲವೂ ನಡೆಯುತ್ತೆ. ಧರ್ಮ ಯುದ್ಧ ರಕ್ತದ ನದಿನೇ ಹರಿಸ್ತಾರೆ. ತುಮಾರಿ ಕೋಯಿ ಕೋಯಿಸೆ ಲಡಾಯಿ ನಹಿ, ನಿಮ್ದಿಲ್ಲಿ ಯಾರ ಜೊತೆ ಯಾವುದೇ ತರಹದ ಯುದ್ಧ ಜಗಳ ಇಲ್ಲ. ನೀವು ಯೋಗ ಬಲದಲ್ಲಿರ್ತೀರಿ. ತುಮ್ ಯಾದ್ ಮೇ रहेंगे तो कोई भी तुम्हारे सामने बुरे विचार से आएंगे तो उनको भयंकर साक्षात्कार हो जाएगा और जट भाग जाएंगे. ಬಾಬಾ ಹೇಳ್ತಾರೆ ಇಲ್ಲಿ ಯಾರ ಜೊತೆ ಒಡೆದಾಡೋದು ಕಾಲು ಎಳೆಯೋದು ಇನ್ನೊಂದು ಮತ್ತೊಂದು ಇಲ್ಲಿ ಏನು ಇಲ್ಲ, ಇಲ್ಲೆಲ್ಲವೂ ಗುಪ್ತವಾಗಿದೆ. ನೀವು ನೆನಪು ಮಾಡ್ತಾ ಹೋಗಿ ಬಾಬೋರನ್ನ. ಬಾಬಾ ಹೇಳ್ತಾರೆ ನಿಮ್ಮ ಹತ್ರ ಎಷ್ಟು ಯೋಗ ಬಲ ಇರುತ್ತಲ್ವಾ, ನಿಮ್ಮ ಮುಂದೆ ಯಾರೇ ಕೆಟ್ಟ ವಿಚಾರದಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ಬಂದ್ರು ನೀವು ಅವ್ರಿಗೆ ಹೆಂಗ್ ಕಾಣಿಸ್ತೀರ? ಅವಾಗ ಭಯಂಕರವಾದ ಕಾಳಿ ರೂಪ, ಕಾಳಿ ದುರ್ಗಿ ಭಯಂಕರ ರೂಪದ ಸಾಕ್ಷಾತ್ಕಾರ ಆಗುತ್ತೆ. ನೀವು ಕಾಣದೇ ಇಲ್ಲ ಅವರಿಗೆ, ಓಡೋಗ್ಬಿಡ್ತಾರೆ ಅವರು. ಯಾವಾಗ ಓಡೋಗ್ತಾರೆ? ಯೋಗ ಬಲ ಇದ್ರೆ. ನೀ ಶಿವಬಾಬೋರ್ ನೆನ್ಪು ಮಾಡ್ತೀರಿ, ಅವ್ರು ಭಾಗ್ ಜಾಯಂಗೆ. जो पक्के बच्चे हैं पुरुषार्थ में रहते हैं, मेरा तो एक शिव बाबा दूसरा न कोई. ಬಾಬಾ ಹೇಳ್ತಾರೆ ನೀವು ನನ್ನ ನೆನಪಲ್ಲಿ ಇರ್ತೀರಿ, ಅವ್ರು ಓಡ್ತಾ ಇರ್ತಾರೆ. ಯಾರು? ನನ್ನ ಪಕ್ಕಾ ಮಕ್ಕಳು, ಪುರುಷಾರ್ಥ ಮಾಡ್ತಿರೋ ನನ್ನವರು ಒಬ್ಬ ಶಿವಬಾಬಾ ಬಿಟ್ರೆ ಅನ್ಯರು ಯಾರು ಇಲ್ಲ. ಬಾಪ್ ಸಮझाते हाथ ಕಾರ್ಡೆ बच्चों को घर को भी संभालना है. ಬಾಬಾ ಅವ್ರು ತಿಳಿಸ್ಕೊಡ್ತಾರೆ ಮಕ್ಕಳೇ ಕೈಯಿಂದ ಕರ್ಮ ಮಾಡಿ ಬುದ್ಧಿಯಿಂದ ನನ್ನನ್ನ ನೆನ್ಪು ಮಾಡಿ. ಮಕ್ಕಳು ಪರಿವಾರ ಮನೆ ಎಲ್ಲಾನು ಸಂಭಾಲನೆ ಮಾಡಬೇಕು. ಆದ್ರೆ ನೀವು ಆತ್ಮಗಳು ಬಾಬೋರ ನೆನಪು ಮಾಡಬೇಕು. ಪಾಪದ ಮೂಟೆ ತಲೆ ಮೇಲೆ ಏನಿದೆ ಹೊರೆ ಅದನ್ನ ಇಳಿಸ್ಕೋಬೇಕು. ಸಿರಫ್ ಮುಜೆ ಯಾದ್ ಕರು, ಕೇವಲ ನನ್ನೊಬ್ಬನನ್ನೇ ನೆನ್ಪು ಮಾಡಿ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ಆದ್ರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ. फिर तुम सब ये शरीर छोड़ेंगे, बाबा सभी आत्माओं को मच्छरों सदृश ले जाएंगे. ಆಮೇಲೆ ಎಲ್ಲರೂ ಶರೀರ ಬಿಡ್ತೀರಿ. ಬಾಬೋರ ಎಲ್ಲ ಆತ್ಮಗಳನ್ನು ಗುಂಪು ಗುಂಪಾಗಿ ಸೊಳ್ಳೆಗಳ ಸದೃಶ್ಯ ಮನೆಗೆ ಕರ್ಕೊಂಡು ಹೋಗ್ತಾರೆ. ಬಾಕಿ ಇಡೀ ಜಗತ್ತು ಅಂದ್ರೆ ಇಡೀ ಜಗತ್ತಿನ ಎಲ್ಲ ಆತ್ಮಗಳು ಸಜಾಯ್ ಖಾಯಂಗೆ, ಚೆನ್ನಾಗಿ ಶಿಕ್ಷೆ ತಿಂದು ಬರ್ತಾರೆ. ಭಾರತ್ ಮೇ ಬಾಕಿ ತೋಡೆ ಜಾಕರ್ रहेंगे. ಆಮೇಲೆ ಎಲ್ಲ ಖಂಡಗಳು ವಿನಾಶ ಆಗುತ್ತೆ, ಎಲ್ಲ ದೇಶನೂ ಹೋಗುತ್ತೆ. ಭಾರತ ಖಂಡದಲ್ಲಿ ಮಾತ್ರ ಸ್ವಲ್ಪ ಜನ ಉಳಿತಾರೆ, ಅಂತ ಪವರ್ಫುಲ್ ಆತ್ಮಗಳು. ಉಸ್ಕೆ ಲಿಯೆ ಮಹಾಭಾರತ್ ಲಡಾಯಿ, ಯಹಾ ತೋ ಬಹುತ್ ವೃದ್ಧಿ ಹೋಗಿ. ಇಷ್ಟೆಲ್ಲ ವಿನಾಶ ಆಗಕ್ಕೋಸ್ಕರನೇ ಇದು ಮಹಾಭಾರತ ಯುದ್ಧ. ಬಾಬಾ ಹೇಳ್ತಾರೆ ಇಲ್ಲಂತೂ ವೃದ್ಧಿ ಆಗ್ತಾ ಹೋಗುತ್ತೆ. ಬಾಬೋರ್ ಮಕ್ಕಳು ವೃದ್ಧಿ ಆಗ್ತಾ ಹೋಗ್ತಾರೆ. ಪ್ರೊಜೆಕ್ಟರು ಪ್ರದರ್ಶನಿ ಮುಂತಾದವ್ರ ಮೂಲಕ ಎಷ್ಟೊಂದು ಆತ್ಮಗಳಿಗೆ ಸಂದೇಶ ಸಿಗುತ್ತೆ. ಅವರೆಲ್ಲ ಪ್ರಜೆಗಳಾಗ್ತಾರೆ. ರಾಜ ತೋ ಏಕ್ ಹೋತಾ ಬಾಕಿ ಹೋತಿ ಪ್ರಜಾ, ರಾಜ ಒಬ್ರೆ ಇನ್ನೆಲ್ಲರೂ ಪ್ರಜೆಗಳು ಬೇಕಲ್ಲ. ವಜೀರ್ ಬಿ ಪ್ರಜಾ ಕಿ ಲೈನ್ ಮೇ ಆ ಜಾತಾ ಹೇ, ಡೇರ್ ಪ್ರಜಾ ಹೋತಿ ಹೇ. ಅಲ್ಲಿ ಮಂತ್ರಿಗಳಂತ ಇರಲ್ಲ, ಅದು ಎಲ್ಲರೂ ಪ್ರಜೆಗಳು. ಬೇಕಾದಷ್ಟು ಜನ ಪ್ರಜೆಗಳಿರ್ತಾರೆ. ಒಬ್ಬ ರಾಜನಿಗೆ ಲಕ್ಷಾಂತರ ಅಂದಾಜಲ್ಲಿ ಪ್ರಜೆಗಳಿರ್ತಾರೆ. तो ರಾಜಾ ರಾಣಿಕೋ ಮೆಹನತ್ ಕರ್ನಿ ಪಡೇನಾ. ಅಷ್ಟು ಪ್ರಜೆಗಳಿಗನ್ನ ಆಳ್ಬೇಕಾದ್ರೆ ಅವರು ರಾಜಾ ರಾಣಿ ಆಗ್ಬೇಕು ಅಂದ್ರೆ
ಅಷ್ಟೊಂದು ಪರಿಶ್ರಮ ಪಡ್ಬೇಕಾಗುತ್ತಲ್ಲ, ಅಷ್ಟು ಪುರುಷಾರ್ಥ ಮಾಡಿದ್ರೆ ರಾಜ ರಾಣಿ ಆಗೋದು. ಬಾಬಾ ಕೇತೆ ಸಬ್ ಕುಚ್ ಕರ್ತೆ ನಿರಂತರ ಮುಜೆ ಯಾದ್ ಕರ್. ಬಾಬಾ ಹೇಳೋದು, ಎಲ್ಲವನ್ನೂ ಮಾಡ್ತಾನೋ, ನಿರಂತರ ನನ್ನನ್ನು ನೆನ್ಪು ಮಾಡಿ. ಹೇಗೆ ಪ್ರಿಯತಮ ಪ್ರಿಯತಮೆ ಇರ್ತಾರೆ, ಅವ್ರದ್ದು ಶಾರೀರಿಕವಾದ ಪ್ರೀತಿ. ನೀವು ಮಕ್ಕಳು ಈ ಸಮಯದಲ್ಲಿ ಪ್ರಿಯತಮಿಯರು. ಈಗ ನಿಮ್ಮ ಪ್ರಿಯತಮ ಬಂದಿದ್ದಾರೆ, ನಿಮಗೆ ಪ್ರಿಯತಮನೇ ಕೂತ್ಕೊಂಡು ಓದಿಸ್ತಾ ಇದ್ದಾರೆ. ಓದ್ತಾ ಓದ್ತಾ ನೀವು ದೇವತೆಗಳಾಗ್ತೀರಿ. ಬಾಬೋರ ನೆನಪಿಂದ ವಿಕರ್ಮನೂ ವಿನಾಶ ಆಗುತ್ತೆ. ನೀವು ಸದಾ ನಿರೋಗಿನೂ ಆಗ್ತೀರಿ. ಮತ್ತೆ 84 ಜನ್ಮದ ಚಕ್ರವನ್ನು ನೆನ್ಪಿಟ್ಕೊಳ್ಳಿ. ಸತ್ಯಯುಗದಲ್ಲಿ ಎಷ್ಟು ಜನ್ಮ, ತ್ರೇತಾಯುಗದಲ್ಲಿ ಎಷ್ಟು ಜನ್ಮ? ಸತ್ಯಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ. ಮತ್ತೆ ದೇವಿ ದೇವತಾ ಧರ್ಮ ಪೂರ್ಣ ಆದ್ಮೇಲೆ ಮತ್ತೆ ಕೆಳಗೆ ಬರ್ತೀರಿ. ಹೀಗೆ 84 ಜನ್ಮದ ಚಕ್ರದಲ್ಲಿ ಬರ್ತೀರಿ. ಹಾಗೆ ಚಲ್ಕರ್ ತುಮ್ ಬಹುತ್ ವೃದ್ಧಿ ಕೋ ಪಾಯೆಂಗೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಬಾಬೋರ್ ಮಕ್ಕಳ ಸಂಖ್ಯೆ ಬಹಳ ವೃದ್ಧಿ ಆಗುತ್ತೆ. ತುಮಾರೆ ಸೆಂಟರ್ಸ್ ಹಜಾರೋं की अंदाज में हो जाएंगे. गली गली में समझाते रहेंगे, ಇದರ ಬಾಪ್ ಕೋ और वर्षे को याद करो. ನಿಮ್ಮ ಸೆಂಟರ್ಸ್ನು ಸಾವಿರಾರು ಸಂಖ್ಯೆಯಲ್ಲಿ ವೃದ್ಧಿ ಆಗುತ್ತೆ. ಗಲ್ಲಿ ಗಲ್ಲಿಯಲ್ಲೂ ನೀವು ತಿಳಿಸ್ಕೊಡ್ತಾ ಹೋಗ್ತೀರಾ. ಒಬ್ಬ ತಂದೆಯಿಂದ ಮಾತ್ರ ನೆನ್ಪು ಮಾಡಿ, ಅವರ ಆಸ್ತಿಯನ್ನ ನೆನ್ಪು ಮಾಡಿ. ಅಂದ್ರೆ ಬಾಬಾ ಒಬ್ರೇ ಅನ್ನೋದು, ಅವರೊಬ್ಬರ ನೆನಪು, ಅವರಿಂದ ಸಿಗೋ ಆಸ್ತಿಯನ್ನ ನೆನ್ಪು ಮಾಡಿ ಅನ್ನೋದು ಗಲ್ಲಿ ಗಲ್ಲಿಯಲ್ಲೂ ತಿಳಿಸ್ಕೊಡ್ತೀರಿ. ಅಂದ್ರೆ ಅಷ್ಟೊಂದು ಸೇವೆ ವೃದ್ಧಿ ಆಗುತ್ತೆ. ಅಬ್ ಚಲೋ ಗರ್ ವಾಪಸ್. ಈ ಪಾತ್ರ ಮುಗೀತು, ನಡೀರಿ ಮನೆಗೆ ವಾಪಸ್. ಇದು ಚೀಚಿ ಚೋಲ, ಕೊಳಕು ಶರೀರ ಇದು. ಇದ್ರ ಮೇಲೆ ನಿಮ್ಗೆ ಬೇಹದ್ದಿನ ವೈರಾಗ್ಯ ಇರಬೇಕು. ಸನ್ಯಾಸಿ ತೋ ಸಿರ್ಫ್ ಅದ್ಕಾ ಗರ್ಬಾರ್ ಚೋಡ್ ದೇತೆ ಹೇ, ವಹ ಹಠಯೋಗಿ. ಸನ್ಯಾಸಿಗಳು ಬರೀ ಲೌಕಿಕ ಮನೆ ಪರಿವಾರ ಬಿಟ್ಟು ಹೋಗ್ತಾರೆ, ಅವರು ಹಠಯೋಗಿಗಳು. ಅವರು ರಾಜಯೋಗ ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ಈ ಭಕ್ತಿ ಎಲ್ಲ ಅನಾದಿ. ಬಾಬಾ ಹೇಳ್ತಾರೆ ಈ ಭಕ್ತಿ ಅನಾದಿ ಎಲ್ಲಿಂದ ಬರುತ್ತೆ? ಭಕ್ತಿ ದ್ವಾಪರ ಯುಗದಿಂದ ಶುರು ಆಗುತ್ತೆ. 84 ಜನ್ಮದ ಮೆಟ್ಲನ್ನ ಇಳಿತಾ ಇಳಿತಾ ಈಗ ತಮೋ ಪ್ರಧಾನರಾಗಿದ್ದೀರಿ. ತುಮ್ಸೋ ದೇವಿ ದೇವತಾತೆ, ನೀವೇ ದೇವಿ ದೇವತೆಗಳಿದ್ದವರು. ಕ್ರಿಶ್ಚಿಯನ್ ಕಹೆಂಗೆ ಹಂಸೋ ಕ್ರಿಶ್ಚಿಯನ್ತೆ. ಕ್ರಿಶ್ಚಿಯನ್ಸ್ ಏನ್ ಹೇಳ್ಬೇಕು ಅವಾಗ? ಅವರೇ ಮೊದಲು ಕ್ರಿಶ್ಚಿಯನ್, ಕಲ್ಪದ ಹಿಂದೆ ಕ್ರಿಶ್ಚಿಯನ್ ಇದ್ರು, ಈಗ್ಲೂ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಸತ್ಯುಗದಲ್ಲಿ ಇದ್ವಿ. ಬಾಬೋರು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ರು. ಈ ಲಕ್ಷ್ಮೀ ನಾರಾಯಣರು ಯಾರಿದ್ರು ಅವ್ರೀಗ ಬ್ರಾಹ್ಮಣರಾಗಿದ್ದಾರೆ. ಸತ್ಯಯುಗದಲ್ಲಿ ಒಬ್ಬರೇ ಮಹಾರಾಜ ಮಹಾರಾಣಿ ಇದ್ರು, ಒಬ್ರದೇ ರಾಜ್ಯ, ಒಂದೇ ಭಾಷೆ ಇತ್ತು. ಎಬಿ ಬಚ್ಚೋನೆ ಸಾಕ್ಷಾತ್ಕಾರ ಕಿಯಾ ಹೇ. ಇದನ್ನು ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದಿರಿ. ನೀವೆಲ್ಲರೂ ಆದಿ ಸನಾತನ ಧರ್ಮದವರು 84 ಜನ್ಮವನ್ನ ಪಡಿತೀರಿ. वो जो कहते आत्मा निर्लेप व ईश्वर सर्वव्यापी सब ರಾಂಗ್ है. ಮನುಷ್ಯ ಏನ್ ಹೇಳ್ತಾರಲ್ಲ ಆತ್ಮ ನಿರ್ಲೇಪ ಅನ್ನೋದಾಗ್ಲಿ ಅಥವಾ ಈಶ್ವರ ಸರ್ವವ್ಯಾಪಿ ಅನ್ನೋದಾಗ್ಲಿ, ಇವೆಲ್ಲವೂ ರಾಂಗ್. ಎಲ್ಲರಲ್ಲೂ ಇರೋದು ಆತ್ಮ. ಹೆಂಗೆ ಹೇಳ್ತಾರೆ? ನಮ್ಮಲ್ಲಿ ಪರಮಾತ್ಮ ಇದ್ದಾರೆ, ಮತ್ತೆ ಎಲ್ಲರೂ ಬ್ರದರ್ಸ್ ಹೆಂಗಾಗ್ತಾರೆ? ಮತ್ತೆ ಬ್ರದರ್ಹುಡ್ ಅಂತ ಬ್ರದರ್ಸ್ ಹೆಂಗಾಗ್ತಾರೆ? ಎಷ್ಟು ತಮೋ ಪ್ರಧಾನರಾಗಿದ್ದಾರೆ. ಹಾಗೆ ಜೋ ಸುನ್ತೆ ತೆ ವ ಮಾನ್ ಲೇತೆ ತೆ, ಆ ಬಾಪ್ ಆಕರ್ ಸತ್ಯ ಸುನಾತೆ ಹೇ. ಮೊದ್ಲೆಲ್ಲ ಏನು ಅಂಧವಿಶ್ವಾಸದಲ್ಲಿ ಯಾರು ಏನ್ ಹೇಳಿದ್ರು ಅದನ್ನೇ ಒಪ್ಕೊಳ್ತಾ ಇದ್ರಿ. ಅದಕ್ಕೆಲ್ಲದಕ್ಕೂ ತಲೆ ತೂಗ್ತಾ ಇದ್ರಿ. ಈಗ ಬಾಬೋರ್ ಬಂದ್ ಸತ್ಯ ಹೇಳ್ತಾರೆ. ನಿಮ್ಗೆ ಜ್ಞಾನದ 3ನೇ ನೇತ್ರವನ್ನ ಕೊಟ್ಟಿದ್ದಾರೆ. ಇದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ದೀರಿ. ಅಮರ ಕಥೆನೂ ಇದೆ. ಬಾಕಿ ಸೂಕ್ಷ್ಮ ವತನದಲ್ಲಿ ಯಾರು ಕತೆ ಹೇಳೋ ಕೇಳೋ ಮಾತಿರೋದಿಲ್ಲ. ಇದೆಲ್ಲ ಭಕ್ತಿ ಮಾರ್ಗದ ಮಾತುಗಳು. ನೀವೀಗ ಅಮರ ಕತೆ ಕೇಳ್ತಾ ಇದ್ದೀರಿ, ಅಮರರಾಗ್ಲಿಕ್ಕೆ. ವಹಾ ತುಮ್ ಖುಷಿ ಸೆ ಏಕ್ ಶರೀರ್ ಚೋಡ್ ದೂಸರಾ ಜಾಕರ್ ಲೇಂಗೆ. ಸತ್ಯ ತ್ರೇತಾಯುಗದಲ್ಲಿ ಖುಷಿ ಖುಷಿಯಿಂದ ಒಂದು ಶರೀರ ಬಿಡ್ತೀರಿ, ಇನ್ನೊಂದು ಶರೀರವನ್ನ ತಗೊಳ್ತೀರಿ. ಯಹಾ ತೋ ಕೊಯ್ ಮರ್ತಾ ತೋ ರೋತೆ ಪಿಟ್ತೆ ಹೇ, ವಹಾ ಬಿಮಾರಿ ಆದಿ ಹೋತಿ ನಹಿ. ಇಲ್ಲಿ ನೋಡಿ, ಯಾರಾದ್ರೂ ಶರೀರ ಬಿಟ್ರೆ ಎಷ್ಟು ಕೂಗು, ಅಕ್ರಂದನ, ಎಷ್ಟು ದುಃಖ, ಎಷ್ಟು ನೋವು, ಇದೆಲ್ಲ ಇದೆ ಅಲ್ಲ, ಎಷ್ಟು ಪೀಡಿತರಾಗ್ತಾರೆ.
ಅಲ್ಲಿ ರೋಗನೂ ಇಲ್ಲ, ದುಃಖನೂ ಇಲ್ಲ, ಯಾರ ಶರೀರ ಬಿಟ್ಟರೆ ಅಳೋದೂ ಇಲ್ಲ. ಅಲ್ಲಿ ಸದಾ ಎವರ್ ಹೆಲ್ದಿ ಆಗಿರ್ತಾರೆ, ದೀರ್ಘ ಆಯುಷ್ ಇರುತ್ತೆ. ಅಲ್ಲಿ ಪತಿತತನ ಇರೋದಿಲ್ಲ, ವಿಕಾರ ಇರೋದಿಲ್ಲ. ಅಲ್ಲಿ ಅದಕ್ಕೆ ಸುಖವಾಗಿರ್ತಾರೆ. ಇದೆಲ್ಲ ಪಕ್ಕ ಮಾಡ್ಕೋಬೇಕು. ನಾವು 84 ಜನ್ಮದ ಚಕ್ರವನ್ನ ಈಗ ಮುಗಿಸ್ತಾ ಬಂದಿದೀವಿ. ಬಾಬೋರ್ ಬಂದಿದ್ದಾರೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಪಾವನರಾಗೋ ಯುಕ್ತಿನೂ ನಿಮಗ್ ಬಾಬೋರ್ ತಿಳಿಸ್ಕೊಡ್ತಾರೆ. ಏನ್ ಯುಕ್ತಿ? ಸಿರಫ್ ಮುಜ್ ಬಾಪ್ಕೋ ವರ್ಷೇಕೋ ಯಾದ್ ಕರು. ಕೇವಲ ನನ್ನೊಬ್ಬನನ್ನ ಮತ್ತು ನನ್ನಿಂದ ಸಿಗೋ ಆಸ್ತಿಯನ್ನ ನೆನ್ಪು ಮಾಡಿ. ಸತ್ಯಯುಗದಲ್ಲಿ 16 ಕಲಾ ಸಂಪೂರ್ಣರು, ಮತ್ತೆ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಿಮ್ಮಲ್ಲಿ ಯಾವ ಕಲೆನೂ ಇಲ್ಲ, ನೋ ಕಲಾ. ಬಾಬಾ ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಅವರನ್ನ ಲಿಬ್ರೇಟರ್ ಅಂತ ಕರೆಯೋದು. ಸಬ್ಕೋ ಅಪ್ನೆ ಸಾಥ್ ಲೇ ಜಾತೆ, ಎಲ್ಲರನ್ನು ತನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ತುಮಾರೇ ಗುರು ತುಮಕೋ ಸಾಥ್ ತೊಡಿ ಲೇ ಜಾತೆ. ಯಾರು ದೇಹದಾರಿ ಗುರುಗಳನ್ನ ಮಾಡ್ಕೊಂಡಿದ್ದೀರಿ ಅವ್ರನ್ನ ಕೇಳ್ತಾರೆ ಬಾಬಾ ಅವರು, ನಿಮ್ ದೇಹದಾರಿ ಗುರುಗಳು ಯಾರಾದ್ರೂ ನಿಮ್ಮನ್ ಜೊತೆ ಕರ್ಕೊಂಡು ಹೋಗ್ತಾರ? ಓ ಗುರು ಚಲಾ ಜಾತಾ ಚೇಲಾ ಗದ್ದಿ ಪರ್ ಬೇಡ್ತಾ. ಗುರು ಪಾತ್ರ ಮುಗಿತಾ ಅವ್ರ ಶರೀರ ಬಿಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಮುಂದಿನ ಪಾರ್ಟ್ ಎಲ್ಲಿದೆ? ಆಮೇಲೆ ಅವ್ರ ಶಿಷ್ಯ ಅವ್ರ ಸೀಟಲ್ಲಿ ಕುತ್ಕೊಳ್ತಾರೆ. ಆಮೇಲೆ ತುಂಬಾ ಜನ ಶಿಷ್ಯರಿದ್ರೆ ಏನಾಗುತ್ತೆ ಗತಿ? ಫಿರ್ ಚೇಲೆ ಮೇ ಬಹುತ್ ಗಡ್ಬಡ್ ಹೋ ಜಾತಿ. ಕಿತ್ತಾಡಕ್ ಶುರು ಮಾಡ್ತಾರೆ, ಎಷ್ಟು ಏರುಪೇರು ಮಾಡ್ತಾರೆ. आपस में गद्दी के लिए लड़ पड़ते हैं. बाबा कहते मैं तुम आत्माओं को साथ ले जाऊंगा. ಪರಸ್ಪರ ಆ ಸೀಟಿಗೋಸ್ಕರ ಒಡೆದಾಡ್ತಾರೆ, ಕಿತ್ತಾಡ್ತಾರೆ. ಏನ್ ಮಾಡ್ತಾ ಇದ್ದಾರೆ ಈ ಜಗತ್ತಲ್ಲಿ? ಬಾಬಾ ಹೇಳ್ತಾರೆ, ನಾನು ನೀವು ಆತ್ಮಗಳಿಗೆ ಜೊತೆ ಕರ್ಕೊಂಡು ಹೋಗ್ತೀನಿ. ನೀವು ಸಂಪೂರ್ಣರಾಗ್ಲಿಲ್ಲ ನನ್ನ ನೆನಪಿಂದಾದ್ರೆ, ಸಜಾಯ್ ಖಾಯಂಗೆ ಪದ ಭ್ರಷ್ಟ ಹೋಗ. ಚೆನ್ನಾಗಿ ಶಿಕ್ಷೆ ತಿನ್ಬೇಕಾಗತ್ತೆ, ಪದವಿ ಭ್ರಷ್ಟರಾಗ್ಬೇಕಾಗತ್ತೆ. ಮಕ್ಕಳೇ, ಈಗಲೇ ರಾಜಧಾನಿ ಸ್ಥಾಪನೆ ಆಗ್ತಾ ಇರೋದು. ಅಚ್ಚ, ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಶುಭೋದಯ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. धारणेगोस्कर मुख्य सारांश, याद का ऐसा अभ्यास करना जो बुरे विचार वाले सामने आते ही परिवर्तन हो जाए. ಬಾಬೋರ ನೆನಪಲ್ಲಿರಕ್ಕೆ ಇಷ್ಟು ಅಭ್ಯಾಸ ಮಾಡಿ, ಇಷ್ಟು ಅಷ್ಟು ಬಾಬೋರ್ ನೆನಪು ಮಾಡಿ, ನಿಮ್ಮ ಮುಂದೆ ಯಾರೇ ಕೆಟ್ಟ ವಿಚಾರದಲ್ಲಿ ನಿಮ್ಮ ಮುಂದೆ ಬಂದ್ರು ಅವರು ಪರಿವರ್ತನೆಯಾಗಿ ಹೋಗ್ಬೇಕು. ನನ್ನವರು ಶಿವ ಬಾಬಾ ಬಿಟ್ರೆ ಅನ್ಯರು ಯಾರು ಇಲ್ಲ. ಈ ಪುರುಷಾರ್ಥದಲ್ಲಿರಿ, ಅವಾಗ ನಿಮ್ಮನ್ನು ಯಾರೇನು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳೋದು, ಅಶರೀರಿಯಾಗೋ ಅಭ್ಯಾಸ ಮಾಡಿ. ಈ ದೇಹದಿಂದ ಡಿಟ್ಯಾಚ್ ಆಗಿ, ನಿರ್ಲಿಪ್ತ ಆಗಿ, ದೇಹ ಬಾನ ದೇಹ ಅಭಿಮಾನ ಎಲ್ಲ ಬಿಡಿ. ಯಾಕೆಂದ್ರೆ ಇದೆಲ್ಲ ಇದ್ರೆ ನಾವು ಈ ದೇಹದಲ್ಲೇ ಸಿಕ್ಕಾಕೊಳ್ತೀವಿ. ದೇಹ ಕಾಣುತ್ತೆ ಅಂದ್ರೆ ಬೇರೆಯವ್ರ ಪ್ರಭಾವನೂ ನಮ್ಮ ಮೇಲೆ ಆಗುತ್ತೆ. ಅದಕ್ಕೋಸ್ಕರ ಈ ತರ ಪುರುಷಾರ್ಥ ಮಾಡಿ, ನನ್ನವ್ರು ಶಿವಬಾಬಾ ಬಿಟ್ಟು ಇನ್ಯಾರು ಇಲ್ಲ. ಅವಾಗ ನಿಮ್ಮ ಮುಂದೆ ಯಾರು ಯಾವ ವಿಚಾರದಲ್ಲಿ ಬಂದ್ರು, ಎಷ್ಟೇ ಕೆಟ್ಟ ವಿಚಾರ ಬಂದ್ರು ಅವರೇ ಪರಿವರ್ತನೆಯಾಗಿ ಓಡ್ಬಿಡ್ತಾರೆ. ಬೆಳೆದಿಲ್ಲ, ನೀವು ತುಂಬಾ ಉಗ್ರವಾಗಿ ಕಾಣ್ತೀರಾ, ಓಡೋಗ್ಬಿಡ್ತಾರೆ ಅವರು. ಯೋಗ ಬಲ ಇದ್ರೆ. ಎರಡನೇದು, ಸ್ವರಾಜ್ಯ ಪಡ್ಕೊಳ್ಳಿಕ್ಕೆ ಶರೀರ ಸಹಿತ ಏನೆಲ್ಲ ಇದೆ ಬಲಿಹಾರ್ ಜಾನ, ಎಲ್ಲವನ್ನು ಬಾಬೋರಿಗೆ ಅರ್ಪಣೆ ಮಾಡಿ. ಯಾವಾಗ ಈ ರುದ್ರ ಯಜ್ಞದಲ್ಲಿ ಎಲ್ಲವನ್ನೂ ಸ್ವಾಹ ಮಾಡ್ತಿರೋ ಅವಾಗ ರಾಜ್ಯ ಪದವಿ ಸಿಗುತ್ತೆ. ಅದಕ್ಕೆ ಬಾಬಾ ಹೇಳಿದ್ರು, ರಾಜಾರಾಣಿ ಆಗೋದೇನು ಅಷ್ಟು ಈಸಿ ಅಲ್ಲ. ಪ್ರಜೆಗಳು ಬೇಕಾದಷ್ಟು ಜನ ಆಗ್ಬೋದು, ರಾಜಾರಾಣಿ ಆಗಕ್ ಪರಿಶ್ರಮ ಇದೆ, ಅಷ್ಟು ಬಲಿಹಾರಿ ಆಗ್ಬೇಕಾಗತ್ತೆ. ಬ್ರಹ್ಮ ಬಾಬೋರ್ ತರ. वरदान, सहन शक्ति की विशेषता द्वारा दूसरों के संस्कारों को परिवर्तन करने वाले दृढ़ संकल्पधारी भव. ಸಹನ ಶಕ್ತಿಯ ವಿಶೇಷತೆಯಿಂದ ಬೇರೆಯವರ ಸಂಸ್ಕಾರವನ್ನು ಪರಿವರ್ತನೆ ಮಾಡೋರೆ दृढ़ संकल्पधारी भव. जैसे ब्रह्मा बाप ने ज्ञानी और अज्ञानी आत्माओं द्वारा इंसल्ट सहन कर उसे परिवर्तन किया, तो फॉलो फादर करो. ಹೇಗೆ ಬ್ರಹ್ಮ ತಂದೆ ಜ್ಞಾನಿಗಳಿರ್ಬೋದು ಅಥವಾ ಅಜ್ಞಾನಿಗಳು
ಎಲ್ಲ ಆತ್ಮಗಳಿಂದನೂ ಬಾಬೋರ್ ಇನ್ಸಲ್ಟ್ ಅನ್ನ ಸಹನೆ ಮಾಡಿದ್ದಾರೆ. ನೋಡಿ ಎಂತ ಅದ್ಭುತ. ಬ್ರಹ್ಮ ಬಾಬೋರಿಂದನೇ ಹುಟ್ಟಿರೋ ಜ್ಞಾನಿಗಳು, ಬ್ರಾಹ್ಮಣರು, ಅಜ್ಞಾನಿಗಳು. ನಾವು ಹೇಳ್ತಾರೆ ಜ್ಞಾನಿ ಅಜ್ಞಾನಿ ಆತ್ಮಗಳಿಂದ ಇನ್ಸಲ್ಟ್ ಅನ್ನ ಸಹನೆ ಮಾಡಿ ಅದನ್ನ ಪರಿವರ್ತನೆ ಮಾಡಿಕೊಂಡ್ರು. ಹಾಗೆ ನೀವು ಫಾಲೋ ಫಾದರ್ ಮಾಡಿ. इसके लिए अपने संकल्पों में सिर्फ दृढ़ता को धारण करो. ಅದಕ್ಕೋಸ್ಕರ ನಿಮ್ಮ ಸಂಕಲ್ಪಗಳಲ್ಲಿ ಕೇವಲ ದೃಢತೆಯನ್ನು ಧಾರಣೆ ಮಾಡ್ಕೊಳ್ಳಿ. ಏನೈ ಸೋಚೋ ಕಿ ಕಹಾ ತಕ್ ಹೋಗಾ. ಈ ತರ ಯೋಚನೆ ಮಾಡ್ಬಿಡಿ, ಅಯ್ಯೋ ಎಲ್ಲಿವರೆಗೂ ಸಹನೆ ಮಾಡೋದು, ಎಲ್ಲಿವರೆಗೂ ಹಿಂಗೆ ಇರೋದು. सिर्फ थोड़ा पहले लगता है कैसे होगा, कहाँ तक सहन करेंगे, लेकिन अगर आपके लिए कोई कुछ बोलता भी है तो आप चुप रहो, सहन कर लो, वो भी बदल जाएगा. ನಿಮಗೆ ಸ್ವಲ್ಪ ಫಸ್ಟಿಗೆ ಅನ್ಸುತ್ತೆ ಇದು ಹೆಂಗ್ ನಡೆಯುತ್ತೆ, ಇದೇ ತರ ನಾನು ಎಷ್ಟು ದಿನ ಸಹನೆ ಮಾಡೋದು, ಎಲ್ಲಿವರೆಗೂ ಅಂತ. ಆದ್ರೆ ನೀವು ಏನು ಮಾತಾಡಬೇಡಿ. ಯಾರು ಏನೇ ತೊಂದರೆ ಕೊಡ್ಲಿ, ಕುಚ್ ಬೋಲ್ತಾ ಬಿ ಹೇ, ಏನೇ ನಿಮ್ಗೆ ಹೇಳಲಿ, ನಿಂದನೆ ಮಾಡ್ಲಿ, ಇನ್ಸಲ್ಟ್ ಮಾಡ್ಲಿ, ನೀವು ಚುಪ್ ಶಾಂತವಾಗಿರಿ, ಸಹನೆ ಮಾಡ್ಕೊಳ್ಳಿ, ಅವರೇ ಚೇಂಜ್ ಆಗ್ತಾರೆ. ಸಿರ್ಫ್ ದಿಲ್ ಶಿಕಿಸ್ತ್ ನಹಿ ಬನು, ಆದ್ರೆ ಎಂದು ನಿರಾಶರ ಆಗಬಾರ್ದು ಅಷ್ಟೇ. ಸ್ಲೋಗನ್ ಸಂಗಮ್ ಪರ್ ಸಹನ್ ಕರ್ ಲೇನಾ ಜುಕ್ ಜಾನಾ ಯಹಿ ಸಬ್ಸೆ ಬಡಿ ಮಹಾನ್ತಾ ಹೈ. ಸ್ಲೋಗನ್ ಆಗಿದೆ, ಸಂಗಮ ಯುಗದಲ್ಲಿ ಸಹನೆ ಮಾಡ್ಕೊಂಡ್ಬಿಡಿ, ಸ್ವಲ್ಪ ಬಾಗ್ಬಿಡಿ, ಇದೇ ಎಲ್ಲದಕ್ಕಿಂತ ದೊಡ್ಡ ಮಹಾನತೆಯಾಗಿದೆ. ಅವ್ಯಕ್ತ ಇಶಾರೆ. बाप दादा चाहते हैं बच्चों की पहले साथियों में सेवा में वायुमंडल में एकता हो, फिर एक बल एक भरोसा एक मत हो, तब सेवा में सफलता मिलेगी. ಬಾಪ್ ದಾದವ್ರು ಬಯಸ್ತಾರೆ ಮಕ್ಕಳಲ್ಲಿ, ನಿಮ್ಮಲ್ಲಿ ಮೊದಲು, ನೀವು ಯಾರ ಜೊತೆಯಲ್ಲೆಲ್ಲ ಇದ್ದೀರಿ ಅಲ್ಲ, ನಾವು ಹೇಳ್ತಾರೆ ಮೊದಲು ನಿಮ್ಮ ಜೊತೆಗಾರರಲ್ಲಿ, ಸೇವೆಯಲ್ಲಿ, ವಾಯುಮಂಡಲದಲ್ಲಿ ಏಕತೆ ಇರಲಿ, ಮತ್ತೆ ಒಬ್ಬರ ಬಲ, ಒಬ್ಬರ ಮೇಲೆ ಭರವಸೆ ಇರಲಿ, ಏಕ ಮತ ಇರಲಿ, ಆಗ ಸೇವೆಯಲ್ಲಿ ಸಫಲತೆ ಸಿಗುತ್ತೆ. जैसे नारियल तोड़कर रिबन काट कर उद्घाटन करते हो, ऐसे एक मत एक बल एक भरोसा और एकता की रिबन काटो और फिर सर्व को संतुष्ट और प्रसन्नता का नारियल तोड़ो. ಯಾವುದೇ ಉದ್ಘಾಟನೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಒಂದು ಟೇಪ್ ಕಟ್ ಮಾಡ್ತಾರೆ, ಇನ್ನೊಂದು ತೆಂಗಿನಕಾಯಿ ಎಲ್ಲ ಒಡೆದು ಉದ್ಘಾಟನೆ ಮಾಡ್ತಾರಲ್ಲ. ಹೆಂಗೆ ತೆಂಗಿನಕಾಯಿ ಒಡೆದು ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡ್ತೀರಿ, ಹಾಗೆ ಏಕಮತ, ಏಕ ಬಲ, ಏಕ ಭರವಸೆ, ಏಕತೆಯ ರಿಬ್ಬನ್ ಕಟ್ ಮಾಡಿ ಮತ್ತೆ ಸರ್ವರನ್ನು ಸಂತುಷ್ಟಪಡಿಸೋ, ಪ್ರಸನ್ನ ಮಾಡೋ ಈ ತೆಂಗಿನಕಾಯಿನ ಒಡಿರಿ. ए पानी दरनी में डालो, फिर देखो सफलता कितनी होती है. ಈ ನೀರನ್ನ ಭೂಮಿಗೆ ಹಾಕಿ, ಸೇವೆಯ ಭೂಮಿಯಲ್ಲಿ ಹಾಕಿ, ಆಮೇಲೆ ನೋಡಿ ಸಫಲತೆ ಎಷ್ಟು ಸಿಗುತ್ತೆ ಅಂತ. ಯಾವ ರಿಬ್ಬನ್ ಕಟ್ ಮಾಡಿ, ಯಾವ ತೆಂಗಿನಕಾಯಿ ಹೊಡಿಬೇಕು, ಏಕಮತ, ಏಕ ಬಲ, ಏಕ ಭರೋಸೆ, ಏಕತೆಯ ರಿಬ್ಬನ್. ಸರ್ವಕ್ಕೆ ಸಂತುಷ್ಟತಾ ಪ್ರಸನ್ನತಾ ಕಿ ನಾರಿಯಲ್, ಎಲ್ಲರನ್ನೂ ಸಂತುಷ್ಟಪಡಿಸಿ ಮತ್ತೆ ಪ್ರಸನ್ನ ಮಾಡಿ, ಅದೇ ತೆಂಗಿನಕಾಯಿ ಹೊಡಿರಿ. ಇದನ್ನ ಎರಡನ್ನು ಭೂಮಿಗೆ ಹಾಕ್ರಿ, ಆವಾಗ ಸಫಲತೆ ಸಿಗುತ್ತೆ. ಓಂ ಶಾಂತಿ.